ನಮಸ್ಕಾರ. ನಾವಿವತ್ತು ಜಸ್ಟಿಸ್ ಎ.ಜೆ. ಸದಾಶಿವ ಅವರ ಜೊತೆ ಅವರ ಸಮ್ಮುಖದಲ್ಲಿದ್ದೀವಿ. ಮುಖ್ಯವಾಗಿ ಈಗ ತುಂಬ ಚರ್ಚೆ ಆಗ್ತಾ ಇದೆ ಒಳ ಮೀಸಲಾತಿ ವಿಷಯ. ಪರಿಶಿಷ್ಟ ಜಾತಿಗಳ ಒಳಗಡೆ 101 ಜಾತಿಗಳೇನಿದೆ ಅದ್ರ ಒಳಗಡೆ ಮೀಸಲಾತಿ ವರ್ಗೀಕರಣ ಅಥವಾ ಒಳ ಮೀಸಲಾತಿ ಸಂಬಂಧಪಟ್ಟ ಹಾಗೆ ತುಂಬ ಚರ್ಚೆ ನಡೀತಾ ಇದೆ. ಇದ್ರ ಸಂಬಂಧಪಟ್ಟ ಹಾಗೆ ಜಸ್ಟಿಸ್ ಸದಾಶಿವ ಅವರ ವರದಿ ಬಹಳ ಮುಖ್ಯವಾದದ್ದು. ಅದರ ಬಗ್ಗೆನೇ ಒಂದು ವಾದ ವಿವಾದ ಚರ್ಚೆಗಳೆಲ್ಲ ಕೂಡ ನಡೀತಾ ಇದೆ. ಹಾಗಾಗಿ ನಾವು ಈ ಒಂದು ವರದಿ ಇದು 2012ರಲ್ಲೇ ಸದಾನಂದ ಗೌಡ್ರಿದ್ದಾಗ ಕೊಟ್ಟಂಥದ್ದು ಸರ್ಕಾರಕ್ಕೆ ಜಸ್ಟಿಸ್ ಸದಾಶಿವ ಅವರು. ಸೊ ಆ 2012ರಲ್ಲಿ ಕೊಟ್ಟು ಈಗ 10 ವರ್ಷ ಆದ್ರೂ ಕೂಡ ಅದು ಜಾರಿ ಆಗಿಲ್ಲ. ಸೊ ಈ ಸಂಬಂಧಪಟ್ಟ ಹಾಗೆ ನಾವು ಸ್ವತಃ ಖುದ್ದಾಗಿ ಜಸ್ಟಿಸ್ ಸದಾಶಿವ ಅವರ ಅಭಿಪ್ರಾಯವನ್ನ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ನೀವು 2012ರಲ್ಲಿ ವರದಿಯನ್ನ ಸಬ್ಮಿಟ್ ಮಾಡಿದ್ರಿ ಸರ್ಕಾರಕ್ಕೆ. ಆದ್ರೆ ಇಲ್ಲಿವರೆಗೂ ಕೂಡ ಮತ್ತೆ 10 ವರ್ಷ ಆದ ಮೇಲೂ ಕೂಡ ನಿಮ್ಮ ವರದಿ ಜಾರಿ ಮಾಡಬೇಕು ಅನ್ನೋ ಒಂದು ಬೇಡಿಕೆ ಅದು ನಡೀತಾನೆ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನನ್ನ ಅಭಿಪ್ರಾಯ, ಇದು ಸರ್ಕಾರದವರು ಯಾವುದೋ ಒಂದು ಸದುದ್ದೇಶದಿಂದ ಇದನ್ನ ಪ್ರಾರಂಭ ಮಾಡಿದ್ರು. ಈ ಪರಿಶಿಷ್ಟ ಜಾತಿಯವರಲ್ಲಿ ಒಬ್ಬರಲ್ಲ ಇಬ್ಬರಲ್ಲ, ಅದು 100 ಜಾತಿಗಳಿವೆ. ಆ 100 ಜಾತಿಗಳಲ್ಲಿ ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ಯಾರು ಇನ್ನೂ ಸ್ವಲ್ಪ ಚೆನ್ನಾಗಿ ಬದುಕ್ತಾ ಇದ್ದಾರೆ, ಹೀಗೆಲ್ಲ ಒಂದು ಇದನ್ನ ನಾವು ಸಂಪೂರ್ಣವಾದಂಥ ಒಂದು ವರದಿಯನ್ನು ತಯಾರು ಮಾಡಿದ್ದೇವೆ. ವರದಿ ತಯಾರು ಮಾಡಬೇಕಾದ್ರೆ ಪ್ರತಿಯೊಂದು ಹಳ್ಳಿಗಳಿಗೂ ಹೋಗಿದ್ದೀನಿ. ಕರ್ನಾಟಕ ರಾಜ್ಯದ ಪ್ರತಿ ಹಳ್ಳಿಗೂ ಹೋಗಿದ್ದೀನಿ. ಅಲ್ಲಿ ತಾಲೂಕು ಆಫೀಸ್ನವರು, ತಹಸೀಲ್ದಾರ್ ಅವರು ಭಾಳ ಅದ್ಭುತವಾದಂಥ ನೆರವನ್ನು ನಮಗೆ ಕೊಟ್ಟಿದ್ದಾರೆ. ಕೆಲವರು ನಾವು ಕೂಡ ಪರಿಶಿಷ್ಟ ಜಾತಿಗೆ ಸೇರಿದ್ದೀವಿ, ನಮ್ಮನ್ನು ನೀವು ಸೇರಿಸ್ಬೇಕು ಅಂತ ಬಂದಿದ್ರು. ಅದು ನೀವು ಬಂದು ಸೇರ್ಕೊಳ್ಳೋದಕ್ಕಲ್ಲ, ಆದರೆ ಇದು ನಿಮ್ಮನ್ನ ಇಲ್ಲಿ ಬರೋದಿಲ್ಲ ಅಂತ ಹೇಳಿದ್ದೀನಿ. 6 ವರ್ಷಗಳ ಕಾಲ, 6 ವರ್ಷ ಇರಬೇಕು, 2005ಕ್ಕೆ 6 ವರ್ಷಗಳ ಕಾಲ, ಅದಕ್ಕಿಂತ ಹೆಚ್ಚಾಗಿ ಇಡೀ ರಾಜ್ಯದ ಪ್ರತಿಯೊಂದು ಹಳ್ಳಿನೂ ಕೂಡ ಹೋಗಿ ಅಲ್ಲಿ ಮುಂದವರ ಜನಗಳನ್ನು, ಪರಿಶಿಷ್ಟ ಜಾತಿಯವರ ನಮ್ಮ ಎಲ್ಲೆಲ್ಲಿದ್ದಾರೆ ಅಂತ ಅದಕ್ಕೊಂದು ಚಿತ್ರ ಕೂಡ ಬರೆಸಿ, ಇದಕ್ಕೆ ನಾವು ಮಾಡಬೇಕಾದ್ರೆ ಈ ಸೆನ್ಸಸ್ ಇದೆ, ಸೆನ್ಸಸ್ನವರ ಅವರ ಸಹಾಯ ಕೂಡ ನಾವು ತಗೊಂಡಿದ್ದೀವಿ. ಅವರು ಕೂಡ ಬಂದಿದ್ದಾರೆ ನಮ್ಮ ಜೊತೆಯಲ್ಲಿ. ಏನೇನು ಮಾಡಿದ್ರು, ಎಂತ ಮಾಡಿದ್ರು, ಹೇಗೆ ಮಾಡಿದ್ರು, ಹೀಗೆ ಬಹಳ ಎಲ್ಲ ದೇಶಗಳಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ನೋಡಿದ್ದೀವಿ. ಕೆಲವು ಜಿಲ್ಲೆಗಳಲ್ಲಿ ನಾವು ಮಾತಾಡಬೇಕಾದ್ರೆ ಅವ್ರ ಕಣ್ಣಲ್ಲಿ ನೀರು ಹರಿಯೋದನ್ನು ನಾನು ನೋಡಿದ್ದೀನಿ. ಅದರಲ್ಲೂ ನಾನು ಮಂಗಳೂರಿನಲ್ಲಿ ಕೆಲವರು ನಾನು ಯಾಕೆ ಇಲ್ಲಿ ಇದನ್ನೆಲ್ಲ ಬರಿಬೇಕಾಗಿತ್ತು, ಇದು ಬೇಕಾ ಅಂತ ಅಷ್ಟು ನೋವು ನನಗೆ. ಅವರು ಮಾತಾಡೋದಕ್ಕೆ ಅವ್ರ ಕೈಲಾಗ್ತಾ ಇಲ್ಲ, ಆ ದುಃಖ ತುಂಬಿ ಬರ್ತದೆ. ಇಂಥವ್ರದ್ದು ಎಲ್ಲ ಮಾಡಿದ್ಮೇಲೆ ನಾನು ಅದನ್ನ ವರದಿ ಕೊಟ್ಟೆ. ಅದೇನಾಯಿತು ಅಂತ ಸದಾನಂದ ಗೌಡರು ಹೊರಟೋದ್ರು. ಆಮೇಲೆ ಇನ್ಯಾರು ಬಂದರು, ಇನ್ನೊಬ್ಬರು ನನ್ನ ನೇಮಕ ಮಾಡಿದವರು ರಾಜಪೂತ್ ಚೀಫ್ ಜಸ್ಟಿಸ್ ಎಲ್ಲ ಚೀಫ್ ಮಿನಿಸ್ಟರ್ ಇದ್ರು. ಯಾರು? ಧರಮ್ ಸಿಂಗ್ ಮಾಡಿದ್ರು. ಧರಮ್ ಸಿಂಗ್ ಹೇಳಿದೆ ನಾನು, ನೋಡಿ ಸುಮ್ಮನೆ ಈ ಥರ ಎಲ್ಲ ನೀವು ಎಲ್ಲೋ ಅಲ್ಲಿ ಇಲ್ಲಿ ನಮ್ಮನ್ನು ಓಡಾಡಿಸ್ಬೇಡಿ, ಮಾಡೋದಿದ್ರೆ ಕಡ್ಡಾಯವಾಗಿ ನೀವು ಎಷ್ಟು ಇದು ಮಾಡಿದ್ರೆ ಅಷ್ಟು ಮಾಡಲೇಬೇಕಾಗ್ತದೆ. ನಿಮ್ಮ ಹಣ ಖರ್ಚಾಗ್ತದೆ, ನಿಮಗೆ ಕಾಲ ಆಯ್ತದೆ. ಅದು ಕೆಲವು ಅಧಿಕಾರಿಗಳನ್ನು ನಾವು ನೇಮಕ ಮಾಡಿಕೊಳ್ಬೇಕಾಯ್ತದೆ.
ನಮ್ಮ ಈ ಇದರಲ್ಲಿ ಈ ಏನದು ನನ್ನ ಯಾವ ಉದ್ದೇಶನೆ ನೆರವೇರಿದ್ರು ಅಲ್ಲಿ ಕೂಡ ನಮ್ಮ ಇವರನ್ನ ಸೇರಿಸ್ಕೊಳ್ಬೇಕಾಗ್ತದೆ. ಇದೆಲ್ಲ ಯೋಚನೆ ಮಾಡಿ. ಇಲ್ಲ ನೀವು ದುಡ್ಡಿನ ವಿಷಯ ಮಾತ್ರ ಏನು ಇದಿಲ್ಲ, ನಾನು ದುಡ್ಡು ನಿಮಗೆ ಕೊಡಿಸ್ತೀನಿ ಅಂತ ಹೇಳಿದ್ರು. ಆಮೇಲೆ ಅದು ಸ್ವಲ್ಪ ದಿನ ನಿಂತೋಗ್ತಾ ಇತ್ತು. ನಾನು ಅವತ್ತು ಹೊರಡ್ತಾ ಇದ್ದೆ, ಇನ್ನೇನು ಇದಾಗಲ್ಲ ಬಿಡ್ರಿ ಅಂದ್ಬಿಟ್ಟು ಮನೆಯಿಂದ ಹೊರಟೋಗ್ತಿದ್ದೆ. ಅಷ್ಟರಲ್ಲಿ ನಮ್ಮ ಇವರು ಯಡಿಯೂರಪ್ಪನವರು ಕಳಿಸಿದ್ರು, ಸ್ವಲ್ಪ ಕರ್ಕೊಂಬಂದ್ಬಿಡಿ ಅವ್ರನ್ನ ಅರ್ಜೆಂಟ್ ಅಂತ. ಆಮೇಲೆ ಅವ್ರಿಗೆ ಹೇಳಿದೆ, ನಾವು ಹೋದೆ, ಏನು ಎಷ್ಟಾಗುತ್ತೆ ಏನು ಅಂತ ಅಂದ್ರೆ, ಅಲ್ಲ ಸರ್ ಎಷ್ಟಾಗುತ್ತೆ ಅಂದರೆ ಎಷ್ಟಾಗಿದೆ ಅಂತ ನೀವು ಕೇಳಬೇಕೀಗ, ಇದನ್ನ ನೋಡಿ ದುಡ್ಡು ಬೇಕಾದಷ್ಟು ಖರ್ಚಾಗ್ತದೆ ಅಂತ, ನೀವು ಏನು ಅದನ್ನೇನು ತಲೆಗೆ ತಗೊಳ್ಬೇಡಿ, ದುಡ್ಡು ಕೊಡೋದು ನಂದಿರಲಿ ಅಂತ ಹೇಳಿ ಮಾಡಿದ್ರು. ಅವ್ರು ಹೋದ್ಮೇಲೆ ಏನು ಯಾರ್ಯಾರು ನೀವು ವರದಿಯಲ್ಲೇ ಬರೆದಿದ್ದೀರಾ, ನಿಮಗೆ ಒಂದು ಸ್ಟಾಫ್ ಕೂಡ ಇರ್ಲಿಲ್ಲ, ಆಮೇಲೆ ಒಂದು ಸೆಕ್ರೆಟರಿ ಕೂಡ ಅದಕ್ಕೆ ಪ್ರಾರಂಭ ಮಾಡಿದಾಗಿರ್ಲಿಲ್ಲ. ಆಮೇಲೆ ಒಬ್ರು ಈ AC ಕೇಡರ್ನಲ್ಲಿ ಒಬ್ಬರನ್ನ ಮಾಡ್ಕೊಂಡೆ. ಬೇರೆ ಅವರೆಲ್ಲ ಬಂದರು. ಆಮೇಲೆ ಈ ಸೆನ್ಸಸ್ನವರು, ಆ ಡಿಪಾರ್ಟ್ಮೆಂಟ್ನವ್ರು ಬಂದರು, ಅವ್ರನ್ನ ನಾನು ಮಾಡ್ಕೊಂಡೆ. ಆದ್ರೆ ಈಗ ಒಂದು ಅಭಿಪ್ರಾಯ ಬರ್ತಾ ಇದೆ ಸರ್, ಈ ಸದಾಶಿವ ವರದಿ ಏನಿದೆ ಇದು ಸರ್ವೆನ ಮಾಡಿಲ್ಲ ಅಥವಾ ಇದ್ರ ಸೈಂಟಿಫಿಕ್ ಆಗಿಲ್ಲ. ಇದು ಸರ್ವೆ ಜನಸಂಖ್ಯೆ ಸೈಂಟಿಫಿಕ್ ಅಂದ್ರೆ ಏನು ಅಂದ್ರೆ ಪಾಪ್ಯುಲೇಷನ್ಗಳು ಒಪ್ಪಿತ ಅಲ್ಲ ಅದ್ರಲ್ಲಿ ಹೇಳಿರುವಂತದ್ದು ಅನ್ನೋ ಅಭಿಪ್ರಾಯ ಬರ್ತಾ ಇದೆ. ಅದು ಇದಕ್ಕೆ ಪಾಪ್ಯುಲೇಷನ್ ನೋಡಿಲ್ಲ ಅಂತಂದ್ರೆ, ಆ ಕಾಲದಲ್ಲಿ ಆಯಾಯ ಜಿಲ್ಲೆಗಳಲ್ಲಿ ತಾಲ್ಲೂಕುಗಳಲ್ಲಿ ಇದ್ರಲ್ಲ ತಾಲ್ಲೂಕು ಆಫೀಸರ್ಸು, ಈ ಅಸಿಸ್ಟೆಂಟ್ ಕಮಿಷನರ್ಸು, ತಹಸೀಲ್ದಾರ್ಸ್ ಎಲ್ಲ, ಅವ್ರನ್ನ ಕೇಳಿ ಇವ್ರು ಕೇಳಬೇಕಾಗಿತ್ತು. ಏನು ಬೇಕಾಗಿರ್ಲಿಲ್ಲ ಇವ್ರೆ, ಇದು ಏನಿಲ್ಲ, ಇವ್ರು ಏನೂ ಇಲ್ಲ, ಇವ್ರ ಕೈಲಿ ಏನು ಇವ್ರ ಪವರು ಇಲ್ಲ. ಇದನ್ನ ಅಸೆಂಬ್ಲಿ ಮುಂದೆ ಇಡಬೇಕು, ಇಟ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟಿಗೆ ಕಳಿಸ್ಬೇಕು. ಆಂಧ್ರದಲ್ಲಾಗಿದೆ, ತಮಿಳುನಾಡಿನಲ್ಲಾಗಿದೆ, ಪಂಜಾಬ್ನಲ್ಲಾಗಿದೆ, ರಾಜಸ್ಥಾನದಲ್ಲಾಗಿದೆ, ಇನ್ನೂ ಆ ಕಡೆ ಒಂದಿಲ್ಲ. ಆಂಧ್ರದಲ್ಲೂ ಉಷಾ ಮೆಹ್ರಾ ಕಮಿಷನ್ ಆಗಿತ್ತಲ್ಲ ಸರ್, ಜಸ್ಟಿಸ್ ಉಷಾ ಮೆಹ್ರಾ ಕಮಿಷನ್ ಆಂಧ್ರದ. ಅದಕ್ಕೆ ಮೊದಲು ಇದು ಬಂದಿತ್ತು, ಅದಾದ್ಮೇಲೆ ಇದು ಇದನ್ನ ಸರಿಯಾಗಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಉಷಾ ಮೆಹ್ರಾನ ಇದು ಮಾಡಿದ್ರು. ಏಕೆಂದ್ರೆ ಇವ್ರು ಕಳಿಸಿದ್ರಲ್ಲ, ಅದು ಕಳಿಸಿದ್ರೆ ಬರಲ್ಲ, ಅಲ್ಲಿ ಬಂದು ಮಾಡಿದವರು ಪುನಃ ಅಲ್ಲಿಗೆ ಹೋಗ್ಬೇಕು. ಅದು ಕೇಂದ್ರ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟ ಮೇಲೆ ಅವರು ನಿಮಗೆ ಸಂತೋಷ್ ಹೆಗ್ಡೆ ಅವ್ರದ್ದು ಒಂದು ಜಡ್ಜ್ಮೆಂಟ್ ಇದೆ. ಸಂತೋಷ್ ಹೆಗ್ಡೆ ಅವ್ರದ್ದು ಒಂದು ಜಡ್ಜ್ಮೆಂಟ್ ಇದೆ. ಆ ಜಡ್ಜ್ಮೆಂಟಿನ ಆಧಾರದ ಮೇಲೆ ಎಲ್ಲ ಕಡೆನೂ ನಡೆದದ್ದು. ಇಷ್ಟು 6-7 ಸ್ಟೇಟ್ನಲ್ಲಿ ಆಗಿವೆ. ಏನು ಕರ್ನಾಟಕಕ್ಕೆ ಯಾಕೋ ಯಾರ್ದು ಇದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ತರದೇನು ಕೂಡ ರಾಜ್ಯದಲ್ಲಿ ಇದನ್ನ ಜಾರಿಗೊಳಿಸಕ್ ಸಾಧ್ಯ ಇದೆಯಾ? ರಾಜ್ಯದಲ್ಲಿ ಮಾಡೋಗಿಲ್ಲ, ಸೆಂಟ್ರಲ್ ಅಲ್ಲೇ ಆಗ್ಬೇಕು. ಹೌದು ಸರ್, ಈಗ ನೀವು ಗ್ರೂಪ್ ಮಾಡಿದೀರಾ ವರದಿಯಲ್ಲಿ, ABCD ಅಂತ ಗ್ರೂಪ್ ಮಾಡಿದೀರಾ. ಈ ಗ್ರೂಪ್ ಮಾಡುವ ಅವಶ್ಯಕತೆ ಏನ್ ಬಂತು ಶೆಡ್ಯೂಲ್ ಕಾಸ್ಟ್ ಒಳಗಡೆ, ಅಥವಾ ಅದಕ್ಕೆ ಬಳಸಿದ ಮಾನದಂಡ ಏನಾಗಿತ್ತು? ನೋಡಿ, ಶೆಡ್ಯೂಲ್ ಕಾಸ್ಟ್ ಅಲ್ಲಿ ಆ ಶೆಡ್ಯೂಲ್ ಕಾಸ್ಟ್ ಬರದೇ ಇರೋರು ಇದ್ದಾರ. ನಮ್ಮ ಈ ಆಂಧ್ರದಿಂದ ಇದು ಮಹಾರಾಷ್ಟ್ರದಿಂದ ಭಾಳ ಜನ ಬಂದ್ಬಿಟ್ರು ಇಲ್ಲಿಗೆ. ಯಾರವರು ಅವ್ರದ್ದೇನೋ ಒಂದು ಭಾಳ ಅವ್ರು ಭಾಳ ಒಳ್ಳೆ ಜನನ ಒಳ್ಳೆ ಚೆನ್ನಾಗಿ ಮಾಡ್ತಾರೆ. ಬಟ್ ಅವ್ರಿಗೇನು ಬೇಕಾಗಿರಲಿಲ್ಲ ಅದು. ಬಟ್ ಇಲ್ಲಿಗೆ ಬಂದ್ರಲ್ಲ, ಅವ್ರು ಬಂದವರು ಇಲ್ಲಿ ಜಾರಿ ಆಗ್ಬಿಟ್ರು. ಶೆಡ್ಯೂಲ್ ಕಾಸ್ಟ್ ಒಳಗಡೆ ಸೇರಿಸ್ಕೊಂಡು ಮಹಾರಾಜರ ಟೈಮಲ್ಲೇ ಆಗಿತ್ತು ಸರ್. ಮಹಾರಾಜರ ಟೈಮ್ನಲ್ಲೇ ತಂದು ಅದನ್ನ ನಾನು ಮಹಾರಾಜರ ಹಳೆ ಇದಕ್ಕೆ ಹೋಗಿ ಅವರು ಒಂದು ಅಲ್ಲೆಲ್ಲ ರೈಲ್ವೆ ಲೈನ್ ಹತ್ರ ಒಂದು ಇದಿದೆ, ರೆಕಾರ್ಡ್ಸ್ ರೂಮ್, ಹಳೆಯ ರೂಮ್, ಅಲ್ಲೆಲ್ಲ ತಗೊಂಡು ಯಾರ್ಯಾರಿದ್ರು, ಮಹಾರಾಜರು ಯಾರ್ಯಾರನ್ನು ಮಾಡಿದ್ರು, ಮಹಾರಾಜರ ಕಾಲದಲ್ಲಿ ಯಾರ್ಯಾರನ್ನಾಗಿದ್ರು, ಈಗ ಯಾರು ಬರ್ತಾ ಇದ್ದಾರೆ, ಅವ್ರನ್ನಲ್ಲೇ ಇನ್ ಬೇರೆ ಇದು ಜಾತಿಯವ್ರು ಯಾರಿದ್ರು, ಇದೆಲ್ಲ ಮಾಡಿದ್ರು.
ಓದ್ಬೇಕು ಇವ್ರೆ, ಓದಿದ್ರೆ ಗೊತ್ತಾಯ್ತದೆ ಅವ್ರಿಗೆ. ಅವರು ಇವಾಗ ಅವ್ರ ಹತ್ರ ನನಗೆ ಭಾಳ ಥರ ನೋವು ಅಂತಂದರೆ, ನಮ್ಮ ಸರ್ಕಾರ ಇಂಥ ಒಂದು ವರದಿಯನ್ನು ಕೊಟ್ಟರೆ ಸರ್ಕಾರ ಇಲ್ಲ ಅದನ್ನ ಅಂತ ಅನ್ನೋದು ಭಾಳ ನನಗೆ ನೋವಾಗ್ತದೆ. ಸರ್, ಈಗ ಅಧಿಕೃತವಾಗಿ ಆಸ್ ಆಫ್ ನೌ ನಿಮ್ಮ ವರದಿ ಸದನದಲ್ಲೂ ಅದನ್ನ ಮಂಡನೆ ಮಾಡಿಲ್ಲ ಅಥವಾ ಹೊರಗಡೆ ಬಿಡುಗಡೆ ಆಗಿಲ್ಲ, ಅದೇ ಸೋರಿಕೆ ಆಗಿದೆ ಒಂದು ವರದಿ, ನಿಮ್ಮ ಸದಾಶಿವ ರಿಪೋರ್ಟ್ ಅಂತ ಹೇಳಿ. ಅದ್ರಲ್ಲಿರ್ತಕ್ಕಂತಹ ನಿಮ್ ಗಮನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ. ಮೊನ್ನೆ ನಾನೇ ಕೊಟ್ಟಿದ್ದೀನಿ ಇವ್ರೆ. ಓಕೆ, ಯಾರಿಗೆ ಕೊಟ್ಟಿದ್ದೆ ಇವ್ರೆ? ನಾನು ಅದನ್ನ ನಿಮ್ಮ ಇವರೇ ಬಂದು ತಗೊಂಡೋದ್ರು. 3 ಪುಸ್ತಕಗಳು, ಓಕೆ, 3 ವಾಲ್ಯೂಮ್ಸ್ ಓಕೆ, ಕೊಟ್ಟಿದ್ದೀನಿ, ಕೊಡಿ ಅವ್ರಿಗೆ ಅಂತ. ಓಕೆ, ಅಂದ್ರೆ ರೆಪ್ರೆಸೆಂಟೇಷನ್ ಯಾರು ಮಾಡ್ತಾರ ಅವ್ರಿಗೆ ಕೊಟ್ಟಿದ್ದೀರಾ? ಅವರು ಇವ್ರೊಬ್ರಲ್ಲೇನೆ. ಓಕೆ, ಇಲ್ಲ, ಅವರು ಗೌರ್ಮೆಂಟ್ನವರೇ ತಗೊಂಡೋದ್ರು. ಗೌರ್ಮೆಂಟ್ನವರೇ ತಗೊಂಡೋದ್ರು. ಮೊನ್ನೆ ಇಲ್ಲಿಗೆ ಬಂದು ತಗೊಂಡೋಗಿದ್ದಾರೆ. ಈಗ ನಿಮ್ಮ ಇದ್ರ ಸಂಬಂಧಪಟ್ಟ ಹಾಗೆ ನೀವು ಈ ವರದಿನ ಏನ್ ಮಾಡ್ಬೇಕು ಅಂತ ನಿಮ್ಮ ಏನು ಇಲ್ಲ, ಇವ್ರಿಗೆ ಸರ್ಕಾರದವರು ಅಸೆಂಬ್ಲಿನಲ್ಲಿ ಇಡಬೇಕು, ಅದಾದ್ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಕಳಿಸ್ಬೇಕು, ತಗೊಂಡೋಗ್ಬೇಕು ಅಷ್ಟೇ. ಆದ್ರೆ ಯಾಕೆ ಮಾಡ್ತಾ ಇಲ್ಲ ಅಂತ ಅನ್ಸ್ತಾ ಇದೆ ನಿಮ್ಗೆ ಇಷ್ಟು ವರ್ಷ ಆದ್ರೂ? ನಾನು ಹೆಂಗೆ ಹೇಳಲಿ ಇವ್ರೆ, ಅವ್ರ ತಲೆಯಲ್ಲಿ ಏನಿದೆಯೋ, ಅವ್ರ ಇದಕ್ಕೆ ಏನಿದೆಯೋ, ಅವ್ರ ರಾಜಕೀಯಕ್ಕೆ ಏನೇನ್ ಮಾಡ್ತಿದ್ದಾರೋ, ರಾಜಕಾರಣ ಇದೆಯಲ್ಲ. ಸರ್, ಈಗ ನಿಮ್ಮ ವರದಿಯಿಂದ ಯಾವ್ದಾದ್ರು ಸಮುದಾಯಗಳಿಗೆ ನಷ್ಟ ಆಗೋದೇನಾದ್ರೂ ಇದೆಯಾ? ನಷ್ಟ ಆಗಲ್ಲ, ವರದಿಯಿಂದ ಅನುಕೂಲ ಆಗ್ತದೆ. ರೇಟ್ ಕೊಟ್ರೆ ಯಾರಿಗೂ ನಷ್ಟ ಆಗದ? ಯಾಕೆ ನಷ್ಟ? ಈಗ ಹಾಗಿದ್ರೆ ಮತ್ತೆ ಈಗ ಸದ್ಯದಲ್ಲೇ ನಿಮ್ಮ ವರದಿಯನ್ನ ವಿರೋಧಿಸಿ ಒಂದು ಪ್ರತಿಭಟನೆ ಇದೆ ಈಗ. ಅಂದ್ರೆ ಬಲಗೈ ಕಮ್ಯುನಿಟಿ ಅಂತ ನೀವೇನ್ ಮೆನ್ಷನ್ ಮಾಡಿದಿರಿ, ಅವರು ಮೊನ್ನೆ ದಲಿತ ಸಮಾವೇಶ ನಡೆದಾಗ ಇದನ್ನ ಬೆಂಬಲಿಸಿದ್ದಾರೆ, ನಾವು ಜೊತೆಗಿದ್ದೀವಿ ಅಂತ ಹೇಳಿದ್ದಾರೆ. ಹೇಳಿದ್ರ? ಸರಿ, ಬಲಗೈ. ಆದ್ರೆ ಸ್ಪೃಶ್ಯ ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥ ಬೋವಿ ಲಂಬಾಣಿ ಸಮುದಾಯದ ಕೆಲವು ಪ್ರತಿನಿಧಿಗಳು ಈಗ ಅದಕ್ಕೆ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಇದು ಸರಿ ಇಲ್ಲ, ನಾವು ಒಳ ಮೀಸಲಾತಿ ಒಪ್ತೀವಿ, ಆದ್ರೆ ಸದಾಶಿವ ವರದಿ ಸೈಂಟಿಫಿಕ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರು ಯಾರು ಹೇಳಕ್ ಸೈಂಟಿಫಿಕ್ ಆಗಿಲ್ಲ ಅಂತ? ಅವ್ರು ಯಾರು ಸೈಂಟಿಫಿಕ್ ಆಗಿಲ್ಲ ಅಂತ? ಈಗ ಪುಸ್ತಕ ತಗೊಂಡೋಗಿದ್ದಾರಲ್ಲ ಸೆಕ್ರೆಟೇರಿಯೇಟ್ ಇಂದ, ಆ ಪುಸ್ತಕಗಳು ಇಸ್ಕೊಳ್ರಿ, ಯಾಕೆಂದ್ರೆ ಅವ್ರಿಗೆ ಬೇಕಂತೆ ಅಂತ, ಕಾಪಿ ತಗೊಂಡು ಕೊಟ್ಬಿಡ್ಬೇಕಂತೆ ಅಂತ. ಯಾಕೆಂದ್ರೆ ಅದು ಆ ಪುಸ್ತಕನ ಹೋಗ್ಬಿಡ್ತದೆ. ನೀವು ಈ ರೀತಿ ಅಂದ್ರೆ ನಿಮ್ಮ ವರದಿಯ ಬಗ್ಗೆ ಈ ತರ ಅಭಿಪ್ರಾಯ ಅಂದ್ರೆ ಸರಿ ಇಲ್ಲ ಅಂತ ಹೇಳೋರ್ಗೆ ಏನ್ ಹೇಳಕ್ ಬಯಸ್ತಾ ಇದ್ದೀರಾ? ಈಗ ಕೆಲವು ಬೋವಿ ಸಮುದಾಯದ ಸ್ವಾಮೀಜಿ ಕೂಡ ಇದ್ರ ನೇತೃತ್ವ ವಹಿಸಿದ್ದಾರೆ. ಬೋವಿ ಸ್ವಾಮೀಜಿಯವರು ಬಂದಿದ್ರು, ಅವರು ಇದೇ ಯಡಿಯೂರಪ್ಪನವ್ರು ಇದರಲ್ಲಿ ಅವರು ಬಂದಿದ್ರಲ್ಲಿ ಇದಕ್ಕೆ ಟೌನ್ ಹಾಲ್ಗೆ ಆ ಮೀಟಿಂಗ್ ಆದಾಗ ಒಪ್ಕೊಂಡು ಹೋಗಿದಾರಲ್ಲ ಅವರು. ಅಂದ್ರೆ ಅವತ್ತು ಬೋವಿ ಅವ್ರಿಗೆ ಯಾಕೆ ಬೇಡವಂತೆ? ಅವ್ರಿಗೆ ಗೊತ್ತಿಲ್ಲ ಸರ್. ಈಗ ನಮ್ಗೆ ಅದೇ ನಾವೀಗ ಪತ್ರಿಕೆಯಲ್ಲಿ ನೋಡ್ತಾ ಇದೀವಿ. ಅವನು ಎಲ್ಲ ಕೇಳಿ, ಇಲ್ಲೊಬ್ರು MLA ಇದ್ರು ಹುಬ್ಳಿಯಿಂದ, ಅವರು ಓಡಾಡ್ತಿದ್ರು ಹುಬ್ಳಿಯಿಂದ. ಈಗಿಲ್ಲ ಅಪ್ಪನ. ಈಗ ನೀವು ಎಲ್ಲಾ ಸಮುದಾಯ ಬರೀ ಎಡಗೈ ಬಲಗೈ ಅಲ್ಲದೇನೆ ಎಲ್ಲಾ ಸಮುದಾಯ, ಈಗ ಲಂಬಾಣಿ, ಕೊರಚ, ಕೊರ್ಮ ಎಲ್ಲಾ ಸಮುದಾಯಗಳ ರೆಪ್ರೆಸೆಂಟೇಷನ್, ಕೊರಚ, ಕೊರ್ಮ, ಅಲೆಮಾರಿ ಸಮುದಾಯಗಳು ಎಲ್ಲರ ರೆಪ್ರೆಸೆಂಟೇಷನ್ ನೀವು ತಗೊಂಡಿದ್ದೀರಿ. ಹೌದು. ಇನ್ನೂ ಒಂದಿದೆ, ಅದನ್ನ ನನಗೆ ಗೊತ್ತಾಗ್ಲಿಲ್ಲ ಆಗ. ಈಗ ಇಲ್ಲೇ ಇದ್ದಾರೆ ಅವರು, ದಕ್ಕಲಿಗರು ಅಂತ. ಅದು ಎಡಗೈ ಒಳಗೆ ಬರುತ್ತೆ ಸರ್. ಎಡಗೈಲೇ ಬರ್ತದೆ ಇವ್ರೆ. ಎಡಗೈನವರು ಅವ್ರನ್ನ ನೋಡಲ್ಲ. ಕರೆಕ್ಟ್. ಅವ್ರು ಮಾದಿಗರ ಮನೆಗಳಲ್ಲಿ ಭಿಕ್ಷೆ ಬೇಡ ಸಮುದಾಯ, ಆತರ ಅವರು ದಕ್ಕಲಿಗರು. ಸರ್, ಈ ಸಮುದಾಯಗಳ ಪ್ರತಿನಿಧಿಗಳೇನಿದೆ, ಜನಪ್ರತಿನಿಧಿಗಳು, ಒಟ್ಟಾರೆ ಪರಿಶಿಷ್ಟ ಜಾತಿ ಎಲ್ಲ ಜನಪ್ರತಿನಿಧಿಗಳು, ಅವರು ಎಡಗೈ ಇರ್ಬೋದು, ಬಲಗೈ ಇರ್ಬೋದು, ಸ್ಪೃಶ್ಯ ಇರ್ಬೋದು, ಲಂಬಾಣಿ, ಬೋವಿ, ಇವರುಗಳಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗೆ ನಾನೇನು ನನ್ನ ಕೆಲಸ ಮಾಡಿದ್ದೀನಿ, ಸರ್ಕಾರ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ಈ ನಾನು ಏನೇನು ಹೇಳಿದ್ದೀನಿ ಸರ್ಕಾರಕ್ಕೆ, ಏನು ಕೊಟ್ಟಿದ್ದೀನಿ ವರದಿನ, ಅದನ್ನು ಕೊಡ್ಬೇಕು ಅವರು, ಸರ್ಕಾರ. ಅವ್ರು ಮಾಡ್ತಾರ. ಈಗ ಆಲ್ರೆಡಿ ಆಂಧ್ರದಲ್ಲಿ ಅದೇ ಆಗಿರೋದಲ್ವ? ಆಂಧ್ರ ಒಂದೇ ಅಲ್ಲ ಇವ್ರೆ,
ಆಂಧ್ರ ಆಗಿದೆ, ತಮಿಳ್ನಾಡು ಆಗಿದೆ, ರಾಜಸ್ಥಾನ್ ಆಗಿದೆ, ಪಂಜಾಬ್ ಆಗಿದೆ. ಸರ್ ಈಗ ಹ್ಮ್. ನಾಗಮೋಹನ್ ದಾಸ್ ಅವ್ರದ್ದು ವರದಿ ಆಧಾರದ ಮೇಲೆ ಹ್ಮ್. ಅಂದ್ರೆ ST ರಿಸರ್ವೇಶನ್ ಜಾಸ್ತಿ ಮಾಡೋದು ಸಂಬಂಧಪಟ್ಟಂಗೆ ವರದಿ ಕೊಟ್ಟು ಈಗ ಶೆಡ್ಯೂಲ್ ಕಾಸ್ಟ್ ಮತ್ತೆ ಶೆಡ್ಯೂಲ್ ಟ್ರೈಬ್ ಹ್ಮ್. ಎರಡಕ್ಕೂ ಮೀಸಲಾತಿಯನ್ನ ಜಾಸ್ತಿ ಮಾಡೋ ಸಂಬಂಧಪಟ್ಟಂತ ಮೊನ್ನೆ ಗವರ್ಮೆಂಟ್ ಒಂದು ಸುಗ್ರೀವಾಜ್ಞೆ ಹೊರಡಿಸಿದೆ. ಆರ್ಡಿನೆನ್ಸ್ ಜಾಸ್ತಿ ಮಾಡ್ತೀವಿ ಅಂತ. ಹೌದು ಸರ್. ಅದಂಗ್ ಮಾಡೋದು? ಈಗ ಆಲ್ರೆಡಿ ಅದು ಜಾರಿ ಆಗಿದೆ ಸರ್. ಈಗ ಸುಗ್ರೀವಾಜ್ಞೆ ತಂದಿದ್ದಾರೆ. ಮತ್ ಸರ್ ಇನ್ಯಾಕೆ ಇದನ್ಯಾಕೆ ಈ ವರದಿ ನಮ್ದು? ಅದೇ ಸರ್, ಈಗ ಅದು ಆ ಒಂದು ಅವಕಾಶ ಇದೆ. ನಿಮ್ಮ ವರದಿನೂ ಕೂಡ ಒಂದ್ ಸುಗ್ರೀವಾಜ್ಞೆ ಮೂಲಕ ತರ್ಬೋದು. ಅದೇನು ಏನೋ ನನಗೆ ಅರ್ಥ ಆಗಲ್ಲ. ಅವ್ರು ನಾಗಮೋಹನ್ ಮಾಡಿದ್ದಾರೆ ಅಂತ ಕೇಳಿದ ಮೇಲೆ ಇನ್ಯಾಕೆ ಅವ್ರು ಅವಾಗಲೇ ಮಾಡ್ಬೇಕಾಗಿತ್ತು ಇದನ್ನ. ಸರ್ ಈಗ ನೀವು ಕ್ಲಾಸಿಫಿಕೇಶನ್ ಮಾಡಿದಾರಲ್ಲ, 5%, ಆಮೇಲೆ ಸ್ಪೃಶ್ಯಗಳಿಗೆ 3% ಮತ್ತೆ 1% ಈ ತರ, ಅದಕ್ಕೆ ಆಧಾರ ಏನು ಸರ್? ಬೇಸಿಕಲಿ ಜನಸಂಖ್ಯೆ ಮಾತ್ರ? ಜನಸಂಖ್ಯೆ ಅವರ ಜನಸಂಖ್ಯೆ ಮಾತ್ರ ಅಲ್ಲ, ಅವ್ರ ಬದುಕಿನ ರೀತಿ ಇದೆಯಲ್ಲ, ಅದು ಬ್ಯಾಕ್ವರ್ಡ್ನೆಸ್. ಅಲ್ಲಿ ಬಹಳ ಜನ ಇದ್ದಾರೆ ಇವರೇ ಅವರೆಲ್ಲ. ಈಗ ನಿಮ್ಮ ಇದನ್ನ ಜಾರಿ ಮಾಡೋದ್ರ ಬದಲಾಗಿ ಗವರ್ಮೆಂಟ್ ಮೊನ್ನೆ ಒಂದು ಸಂಪುಟ ಸಮಿತಿ ರಚನೆ ಮಾಡಿದೆ ಸರ್, ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ. ಅದರಲ್ಲಿ ಕಾರಜೋಳ ಇದ್ದಾರೆ, ಅಂಗಾರ, ಸುಧಾಕರ್, ಆಮೇಲೆ ಪ್ರಭು ಚವ್ಹಾಣ್, ಇಷ್ಟು ಜನ ಇಟ್ಕೊಂಡು ಒಂದು ಸಂಪುಟ ಸಮಿತಿ, ಉಪಸಮಿತಿ ಅಂತ ಮಾಡಿದ್ದಾರೆ ಈ ವಿಷಯಕ್ಕೆ. ಅದಕ್ಕೆ ಏನು ಇದೇನು ಕೊಟ್ಟಿಲ್ಲ, ಟೈಮ್ ಲಿಮಿಟ್ ಏನಿಲ್ಲ. ಬಟ್ ಅಂದ್ರೆ ಸಮುದಾಯ ಕೇಳ್ತಿರೋದು ಸದಾಶಿವ ವರದಿಯನ್ನ ಜಾರಿ ಮಾಡಿ ಅಂತ ಹೇಳಿ. ಬಟ್ ಸರ್ಕಾರ ಮಾಡಿರೋಂಥದ್ದು, ಸರ್ಕಾರಕ್ಕೆ ಈಗ ಏನು ಮಾಡೋದಕ್ಕೆ ಅಧಿಕಾರ ಇಲ್ಲ. ಅದನ್ನ ಸೆಂಟ್ರಲ್ ಗವರ್ಮೆಂಟ್ ಕಳಿಸ್ಬೇಕು. ಹಾಗಿದ್ರೆ ಈಗ ಒಂದು ಸಮಿತಿ ಮಾಡಿದಾರಲ್ಲ ಸರ್, ಸಮಿತಿ ಮಾಡಿದ್ರೆ ಯಾರು ಕಾನ್ಸ್ಟಿಟ್ಯೂಷನ್ ಇಲ್ವಾ? ಕಾನ್ಸ್ಟಿಟ್ಯೂಷನ್ ಇದೆ ನೋಡಿ, ಅದನ್ನ ಕೇಳಿ ಅಂತಾನೆ. ನನಗೂ ಗೊತ್ತಿಲ್ಲ. ರವಿ ವರ್ಮಾ ಇದಾರ, ಗೊತ್ತಾ? ರವಿ ವರ್ಮಾ, ಅವ್ರನ್ನ ಕೇಳಿ ಏನು ಅಂತ. ಸಂತೋಷ್ ಹೆಗ್ಡೆ ಅವ್ರದ್ದು ಒಂದು ಜಡ್ಜ್ಮೆಂಟ್ ಇದೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್, ಕೇಳಿ ನೋಡಿ. ಇವರು ಯಾರು? ಇವ್ರಿಗೆ ಏನು ಅಧಿಕಾರ ಕೊಟ್ಟಿರೋರು ಇವೆಲ್ಲ ಮಾಡಿ ಅಂತ? ಯಾರು ಕೊಟ್ಟಿದ್ರು? ಇಲ್ಲ, ಇವ್ರಿಗೆ ಪವರೇ ಇಲ್ಲ. ಇವ್ರು ಬೇಕಾದ್ರೆ ಹೇಳ್ಬೋದು ಹಿಂಗ್ ಮಾಡಿ ಅಂತ. ಮಾಧುಸ್ವಾಮಿ ಲಾ ಮಿನಿಸ್ಟರ್ ಹೇಳ್ಬೋದು, ನೀವು ಇಲ್ಲ ಈ ತರ ಆಗಲ್ಲ ಅಂತ ನೀವು ನಿಮ್ಮನ್ನ ಮೀಟಿಂಗ್ ಕರೆದಾಗ ಹೇಳ್ಬೋದು. ಈಗ ಇಲ್ಲಿ ರಾಜಕೀಯ ಒತ್ತಡದ ಕಾರಣಕ್ಕೆ ನಿಮ್ಮ ಸಮಿತಿಯನ್ನೇ, ನಿಮ್ಮ ರಿಪೋರ್ಟ್ ಅನ್ನೇ ಪರಿಗಣಿಸ್ತಾ ಇನ್ನೊಂದೇನೋ ಸಮಿತಿ ಮಾಡಬಹುದು ಅಂತ ಕಮಿಷನ್ ಇನ್ನೇನೋ ಜಾರಿ ಮಾಡಿದ್ರೆ ಸರ್? ನಾನೇನ್ ಮಾಡ್ಲಿ? ಸರ್ಕಾರಕ್ಕಿದೆ, ನನ್ನ ಕೆಲಸ ನಾ ಮಾಡಿದ್ದೀನಿ, ನನಗೆ ಸಂಬಳ ಕೊಟ್ಟಿದ್ರು. ಇನ್ನೇನ್ ಮಾಡೋದು ಏನಿವ್ರೆ? ನಿಮ್ದು ಫಸ್ಟ್ ಜಸ್ಟ್ 12 ತಿಂಗಳೊಳಗಡೆ ವರದಿ ಕೊಡ್ಬೇಕಂತ ಇದು ಮಾಡಿದಲ್ಲ ಸರ್, ಅದು 1 ವರ್ಷದಲ್ಲಿ ಅವೆಲ್ಲ ಆಗ್ಲಿಲ್ಲ. ಅವ್ರೆ 12 ತಿಂಗಳಲ್ಲಿ ದುಡ್ಡೇ ಕೊಟ್ಟಿರ್ಲಿಲ್ಲ. ಯಾರಿಗೂ ದುಡ್ಡು ಕೊಟ್ಟಿರ್ಲಿಲ್ಲ. ಈ ಸರ್ಕಾರದವರೆಲ್ಲ ಹಿಂಗೆ ಮಾಡೋದು. 12 ತಿಂಗಳು ಎಲ್ಲಿ ಹೆಂಗ್ ಮಾಡೋದು? ಪ್ರತಿಯೊಂದು ಊರಿಗೂ ಹೋಗಿದ್ದೀವಿ, ಪ್ರತಿಯೊಂದು ಹಳ್ಳಿಗೂ ಹೋಗಿದ್ದೀನಿ, ಎಲ್ಲ ಜಿಲ್ಲೆಗಳಿಗೂ ಹೋಗಿದ್ದೀವಿ ಸರ್. ಎಲ್ಲ ಜಿಲ್ಲೆ, ತಾಲ್ಲೂಕು, ಇದು ಹೋಬಳಿ ಎಲ್ಲಕ್ಕೂ ಹೋಗಿದ್ದೀನಿ. ದೇವಸ್ಥಾನಗಳು ಎಲ್ಲೆಲ್ಲಿ ಹಿಂಗಿತ್ತು ಅಂತ ಚಿತ್ರ ಬರೆದು ಕೊಟ್ಟಿದ್ದೀನಿ. ಸೆನ್ಸಸ್ನವ್ರನ್ನ ಇಟ್ಕೊಂಡು ಮಾಡಿರೋದು ಇದನ್ನ. ಸೆನ್ಸಸ್, ನ್ಯಾಷನಲ್ ಸೆನ್ಸಸ್ ಕಮಿಟಿ ಅವ್ರನ್ನ, ಇಬ್ಬರು ಆಫೀಸರ್ಸ್ನ ಇದಕ್ಕೆ ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಬಂದು ಎಲ್ಲ ಕಡೆ ಮಾಡಿರೋದು. ಅಂದ್ರೆ ಡೈರೆಕ್ಟ್ ಆಗಿ ಸೆನ್ಸಸ್ ಡಿಪಾರ್ಟ್ಮೆಂಟೇ ನಿಮ್ ಜೊತೆ ನಿಂತು? ಹೌದೌದು ಸರ್, ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಗವರ್ಮೆಂಟ್ಗೆ ನಮ್ಮ ಮೀಡಿಯಾ ಮೂಲಕ? ಏನೂ ಇಲ್ಲ, ಸುಮ್ಮನೆ ಮಾತಿಲ್ದೇನೆ ಅಸೆಂಬ್ಲಿಲಿ ಇಟ್ಟು ಸೆಂಟ್ರಲ್ ಗವರ್ಮೆಂಟ್ ಕಳಿಸಿ ಅಷ್ಟೇ. ಸರ್, ನಿಮ್ಮ ವರದಿ ಅಂದ್ರೆ ನಿಮ್ಮ ಕಮಿಷನ್ ವರದಿ ಇಂಪ್ಲಿಮೆಂಟ್ ಆದ್ರೆ, ಜಾರಿ ಆದ್ರೆ
ಯಾರಿಗಾರು ಯಾವ್ದಾದ್ರು ಕಮ್ಯುನಿಟಿಗೆ, ಹ್ಮ್ ಯಾವ್ದಾದ್ರು ಶೆಡ್ಯೂಲ್ ಕಮ್ಯುನಿಟಿಗೆ, ಶೆಡ್ಯೂಲ್ ಕಾಸ್ಟ್ಗೆ ಅನ್ಯಾಯ ಆಗುತ್ತಾ, ನಷ್ಟ ಆಗುತ್ತಾ ಅಂತ ಕೇಳ್ತಾ ಇರೋದು. ಆಗಕ್ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂತ. ನೀವು ಹರಿಜನರು ಇದ್ದಾರಲ್ಲ, ಅವರು ನಮ್ಗೆ ಲಾಸ್ ಆಯ್ತದೆ ಅಂತ ಹೇಳ್ತಾರೆ. ಹೇಳ್ತಾರೆ ಅವ್ರಿಗೆ ಲಾಸ್ ಆಗೋ ಚಾನ್ಸು ಇಲ್ಲ. ಥ್ಯಾಂಕ್ ಯು ಸರ್. ಅಷ್ಟೇ ಇರ, ಇನ್ನೇನಿಲ್ಲ. ಸರ್ಕಾರ ನೋಡಿ ಎಷ್ಟು ದಿನ ತಳ್ಳಬೇಕಾಗಿರ್ಲಿಲ್ಲ ನೋಡಿ. ಎಷ್ಟು ವರ್ಷ ಆಯ್ತು ಇವ್ರೆ ರಿಪೋರ್ಟ್ ಕೊಟ್ಟೆ ಎಷ್ಟೋ ವರ್ಷ ಆಗೋಯ್ತು. ಎಷ್ಟೋ ಸರ್ಕಾರಗಳು ಬಂದು ಹೋಗೋದು, ಮುಖ್ಯಮಂತ್ರಿಗಳೆಲ್ಲ ಬದಲಾವಣೆ ಆಗ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಇವರು? ಹೋಗ್ಲಿ, ಅವ್ರು ಅಷ್ಟೊಂದು ದುಡ್ಡು ಖರ್ಚು ಮಾಡಿದ್ರಲ್ಲ, ಆ ಖರ್ಚು ಮಾಡೋದಕ್ಕಾದ್ರೂ ಒಂದು ಗೌರವ ಕೊಡಬಾರ್ದು? ಇನ್ನು ಅವ್ರೇನು ಹೇಳಿದ್ರು ಬಹಳ ಅನ್ಯಾಯ ನೋಡಿ. ಒಂದ್ಸಾರಿ ನನ್ಗೆ ಇದಿತ್ತು, ಆಫೀಸು, ಯಡಿಯೂರಪ್ಪನವ್ರ ಚೀಫ್ ಮಿನಿಸ್ಟ್ರು. ನಾನು ಮನೆಗೆ ಹೋಗ್ತಾ ಇದ್ದೆ. ಹೋಗ್ರೆ ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ, ಇದೇನು ಬರಲ್ಲ ಅಂತ ಕಾಣುತ್ತೆ ಅಂತ. ಸರಿ, ಅಷ್ಟರಲ್ಲೇ ಅವ್ರಿಗೆ ಈ ಸಿರಾದಲ್ಲೇ ಗಲಾಟೆ ಆಗ್ಬಿಟ್ಟಿದೆ. ನಿಮ್ಮನ್ನೆಲ್ಲ ಸೋಲಿಸ್ಬಿಡ್ತೀವಿ ಇವತ್ತು. ಅವ್ರ ತಕ್ಷಣ ಬಂದ್ರೆ ರೀ ಅಲ್ಲಿ ಇವ್ರನ್ನ ಕರ್ಕೊಂಬನ್ರಿ, ಸದಾಶಿವ ಅವ್ರನ್ನ. ನಾನು ಹೊರಗಡೆ ಬಂದಿದ್ದೆ, ಅವ್ರ ಬಂತು ಕಾರು. ಸರ್ ಚೀಫ್ ಮಿನಿಸ್ಟರ್ ಸ್ವಲ್ಪ ನೋಡ್ಬೇಕಂತ. ಏನ್ರಿ ಧರ್ಮಸಿಂಗ್ ಹೋಗಿ ಎಷ್ಟೋ ವರ್ಷ ಆಯಿತು, ಇನ್ನೂ ದುಡ್ಡೇ ಕೊಟ್ಟಿಲ್ಲ, ಏನು ನೋಡೋದು? ಇಲ್ಲ, ಈಗ ಮಾಡ್ತಾರಂತೆ. ಆಮೇಲೆ ಹೋದೆ, ಏನು ಸರಿ ಏನಂತ, ಎಷ್ಟು ಕೊಡಬೇಕು ಆಯ್ತದೆ? ನಾನು ಹೇಗೆ ಹೇಳಲಿ ಸರ್ ಎಷ್ಟು ಕೊಡಬೇಕು ಅಂತ? ಈಗ ಸದ್ಯಕ್ಕೆ ನೀವು ಒಂದು 6 ಕೋಟಿ ಕೊಡಿ, ಆಮೇಲೆ ನೋಡೋಣ. 6 ಇಲ್ಲ, 3 ಕೋಟಿ ಕೊಡ್ತೀನಿ, ನೀವು ಶುರು ಮಾಡಿ. ಆಯ್ತು, ಕೊಡಿ ಅಂದೆ. ಇವರು ಬಂದರು, ಅವರು ಬಂದರು, ಯಾರು ಅವತ್ತು ಸದ್ಯ ದುಡ್ಡು ಕೊಡ್ತಿದ್ರು ಅಷ್ಟೇ. ಟೋಟಲ್ ಎಷ್ಟು ಖರ್ಚಾಗಿದೆ ಸರ್ ಅದು? ಆಗಿದೆ ಇವ್ರೆ ಒಂದು 15 ಕೋಟಿ. ಸೊ ಇಷ್ಟು ಅಂದ್ರೆ ಜನರ ದುಡ್ಡಿಂದ ಒಂದು ಕಮಿಷನ್ ರಿಪೋರ್ಟ್ ತಯಾರಿ ಆಗಿದ್ದು ಕೂಡ ನೆನೆಗುದಿಗೆ ಬೀಳುತ್ತಲ್ಲ ಸರ್? ಇದು ಇಂಡಿಯಾ ದೇಶದಲ್ಲಿ ನಾವು ಸಾಯ್ತಾ ಇರೋದು ಇದಕ್ಕೇನೆ. ಯಾವುದನ್ನ ನಾವು ಮಾಡಬೇಕು ಅಂತಿದ್ದೀವೋ ಅದನ್ನು ಮಾಡಲ್ಲ, ಯಾವುದನ್ನ ಮಾಡಬಾರ್ದೋ ಅದನ್ನು ಮಾಡ್ತೀವಿ. ಈಗ ನೋಡಿ, ಅವರು ನಾನು ಕೊಟ್ಟದ್ದು ರಿಪೋರ್ಟ್ ಅಲ್ಲಿಲ್ಲ ಇವರೇ. ಏನಾಯ್ತದು? ಯಾರು ಕೇಳಿದ್ರೆ ಏನ್ರಿ ಆಯ್ತು ಅಂತ? ಚೀಫ್ ಜಸ್ಟಿಸ್ ಏನ್ರಿ ಏನಾಯ್ತು, ಯಾರು ಜವಾಬ್ದಾರರು ಅಂತ ಕೇಳಿದ್ರ? ಡರ್ಟಿ. ಈಗ ಮಾಧುಸ್ವಾಮಿ ಅವ್ರ ಕಮಿಟಿ ಮಾಡವ್ರೆ. ಮಾಧುಸ್ವಾಮಿ ಏನ್ ಮಾಡೋಕಾಯ್ತದೆ? ಮಾಧುಸ್ವಾಮಿ ಅವ್ರು ಏನು ಮಾಡೋಕ್ಕಾಗಲ್ಲ. ಅವರೊಂದು ರೆಕಮೆಂಡ್ ಮಾಡ್ಬೋದು, ಕಳಿಸಿ ಅಂತ ಅಷ್ಟೆ. ಈಸ್ ಎ ವೆರಿ ಮಾಧವ್ ಸ್ವಾಮಿ ಅವೆಲ್ಲ ಬಹಳ ಇದು ಒಪ್ತೀನಿ. ಆದ್ರೆ ಅವ್ರಿಗೆ ವಿಷಯ ಗೊತ್ತಿಲ್ಲದೆ ಇದ್ರೆ ಏನ್ ಮಾಡ್ತಾರೆ ಅವ್ರೆ? ಈಗ ಇನ್ನು ನೀವು ಸದನಕ್ಕೆ ಇದು ಮಾಡಿಲ್ಲ, ಅದನ್ನ ಅಫಿಷಿಯಲ್ ಆಗಿ ರಿಲೀಸ್ ಮಾಡಿಲ್ಲ, ಬಟ್ ಅದ್ರ ಸೋರಿಕೆ ಮಾಡಿದ್ದಾರೆ, ಇದೊಂದು ರಾಜಕೀಯ ಇದು ಅನ್ನೋ ತರದಲ್ಲಿ ಒಂದು ಇದು ಬರ್ತಾ ಇದೆ. ಈಗ ನಿಮ್ದು PDF ಫಾರ್ಮ್ಯಾಟ್ ಅಲ್ಲಿ ಈಗೆಲ್ಲ ಆನ್ಲೈನ್ ಅಲ್ಲೆಲ್ಲ ಸಿಗುತ್ತೆ. ಯಾವ ರೀತಿ ಮಾಡ್ಕೊಂಡ್ರೆ ನಾನೇನ್ ಮಾಡೋಕಾಯ್ತದೆ? ಅವ್ರೆ ಗೌರ್ಮೆಂಟ್ ಆಫೀಸರ್ಸ್ ಬಂದ್ರು, ಸರ್ ಈಗ ಕೊಡ್ಬೇಕು ಸ್ವಲ್ಪ ಪುಸ್ತಕ ಕೊಡಿ. ನಾನು ಇಲ್ಲ ರೀ, ನನ್ನ ಹತ್ರನೂ ಇಲ್ಲ ಅಂತ ಕಾಣ್ತದೆ. ಏಕೆಂದ್ರೆ ನಾನು 2-3 ಇದು ಮಾಡಿದ್ದೆ,
ಅದು ಹೀಗೆ ಆಗಿತ್ತು ವೀರಪ್ಪನ್ ಇದರಲ್ಲಿ. ಅದು ಎಲ್ಲ ದುಡ್ಡು ಹಂಚಿದ ಮೇಲೆ ಪುಸ್ತಕ ಬಿಸಾಕಿದ್ದೆ. ನೋಡ್ತೀನಿ ರೀ ಅಪ್ಪ ಅಂತ ಹೋದೆ, ಅಲ್ಲಿತ್ತು ನಾವು ಅದ್ರಲ್ಲೇ 3 ವಾಲ್ಯೂಮ್ ಇದೆ. ನೋಡಿ ಹುಷಾರಾಗಿ ತಗೊಂಡೋಗಿ ಅಂತ ಕೊಟ್ಟೆ. ಏನು ಮಾಡಿದ್ರು. ಅಲ್ಲ, ಅವರೇ ಅಫಿಷಿಯಲ್ ಆಗಿ ರಿಲೀಸ್ ಮಾಡಿ ಅದನ್ನ ಒಂದು ಪಬ್ಲಿಕ್ ಚರ್ಚೆಗಾದ್ರೂ ಬಿಡ್ಬೇಕಲ್ಲ ಸರ್? ಪಬ್ಲಿಕ್ ಚರ್ಚೆ ಬೇಕಾಗಿಲ್ಲ ಇವ್ರೆ. ಯಾರು ಪಬ್ಲಿಕ್ ಚರ್ಚೆ ಮಾಡ್ತಾರೆ ಈಗ? ಈಗ ಕೆಲವು ಸಮುದಾಯಗಳು ಆತರ ಹೇಳ್ತಾ ಇದಾವೆ, ಏನಂತ? ಇದು ಚರ್ಚೆಗೆ ಬಿಡಿ, ಸಾರ್ವಜನಿಕ ಚರ್ಚೆಗೆ ಬಿಡಿ ಅಂತೇಳಿ. ಅಯ್ಯೋ ಸರಿ ಬಿಡಿ. ಏನೋ ಅದನ್ನ ಮಾಡ್ಕೊಂಡು ಇವರು ಮುಂದಕ್ಕೆ ತಳ್ತಾರೆ ಅಷ್ಟೇ, ಇನ್ನೇನು ಮಾಡಲ್ಲ. ಅಲೆಮಾರಿಗಳು. ಸರ್ಕಾರ ಇಷ್ಟೊಂದು ಡರ್ಟಿ ಫೆಲೋಸ್. ಆಯ್ತು ರೀ. ಆಯ್ತು ಸರ್, ಥ್ಯಾಂಕ್ ಯು ಸರ್. ವೀಕ್ಷಕರೇ, ಕೇಳಿದ್ರಲ್ಲ, ಇಷ್ಟೊತ್ತವರೆಗೆ ಜಸ್ಟಿಸ್ ಎ.ಜೆ. ಸದಾಶಿವ ಅವರು ಒಟ್ಟಾರೆ ಅವರ ನೇತೃತ್ವದಲ್ಲಿ ಆದಂತಹ ಸದಾಶಿವ ರಿಪೋರ್ಟ್ನ ಸಂಬಂಧಪಟ್ಟ ಹಾಗೆ, ಅವ್ರು ಕೆಲಸ ಮಾಡಿದ ರೀತಿ ಸಂಬಂಧಪಟ್ಟ ಹಾಗೆ, ಮತ್ತು ಈ ಸರ್ಕಾರಗಳು ಯಾಕೆ ಇದನ್ನ ಜಾರಿ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ, ಜಾರಿ ಮಾಡ್ತಾ ಇಲ್ಲ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಇದನ್ನ ಕಳಿಸ್ತಾ ಇಲ್ಲ ಅನ್ನೋ ಒಂದು ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಏನು ಸಮಾಜದಲ್ಲಿ ಅತ್ಯಂತ ತಳ ಸಮುದಾಯಗಳು ಅನ್ಸ್ಕೊಂಡಿರ್ತಕ್ಕಂತಹ ಎಲ್ಲಾ ಪರಿಶಿಷ್ಟ ಜಾತಿಯ ಎಲ್ಲಾ ಸಮುದಾಯಗಳಿಗೆ ನ್ಯಾಯ ಸಿಗ್ಬೇಕು, ಒಳ ಮೀಸಲಾತಿ ಮೂಲಕ ಅಂತ ಒಂದು ನ್ಯಾಯ ಸಿಗ್ಲಿ, ಮತ್ತು ಸದಾಶಿವ ರಿಪೋರ್ಟ್ ಏನಿದೆ ಅದು ಜಾರಿ ಆಗ್ಲಿ ಅಂತ ಹೇಳಿ ಈ ಮೂಲಕ ನಾವು ಪೀಪಲ್ ಟಿವಿಯಿಂದ ಆಶಿಸ್ತೇವೆ. ಎಲ್ರಿಗೂ ನಮಸ್ಕಾರ.